ನಮಸ್ಕಾರ 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 ಎಲ್ರಿಗೂ. ನಮಸ್ಕಾರ ಎಲ್ಲರಿಗೂ. ವಣಕಂ 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 ವಣಕಂ. ಎಲ್ರಿಗೂ ಸ್ವಾಗತ ಇನ್ನೊಂದು ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ಅವ್ರದ್ದು ಪಾಡ್ಕಾಸ್ಟ್ ಜೊತೆಗೆ. ಇವತ್ತಿನ ಸೆಕೆಂಡ್ ರಿವ್ಯೂ ಆರ್ ಇನ್ನೊಂದು ಟೀಮ್ ರಿವ್ಯೂ ಇನ್ ಅ ಮಚ್ ಬೆಟರ್ ವೇ. ಯಾವುದು ಅಂದ್ರೆ ಪ್ರಾಬಬ್ಲಿ ಈ ಟೀಮು ಎಲ್ಲರಿಗೂ ಗೊತ್ತಾಗಿರ್ಬೇಕು. ಅಪ್ಪಟ ಫ್ಯಾನು, ತಲಾ ಫ್ಯಾನು ಒಂದು ಸನ್ನೆನೂ ಕೊಟ್ಟಿದ್ದಾರೆ ಯಾವ ಟೀಮ್ ರಿವ್ಯೂ ಮಾಡ್ತೀವಿ ನಾವು ಅಂತ. ನನ್ ಅದರ್ ದ್ಯಾನ್ ಪ್ರಾಬ್ಲಿ ಸೆಕೆಂಡ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಇನ್ IPL ಆಫ್ಟರ್ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಅವ್ರ ಹತ್ರನೂ ಸುಮಾರು ಪರ್ಸಿತ್ತು ನಿನ್ನೆ ಆಕ್ಷನ್ಗಳಲ್ಲಿ. ತುಂಬಾ ಜನಕ್ಕೆ ಬಿಡ್ ಮಾಡಿದ್ರು, ಅವ್ರವೇ ತುಂಬಾ ಫೈಟ್ ಮಾಡಿದ್ರು, ಬಟ್ ಕೊನೆಗೆ ತಗೊಳಕ್ಕಾಗಿಲ್ಲ ಬೇಕಾದವ್ರನ್ನ. ಯಾರ್ಯಾರನ್ನ ತಗೊಂಡ್ರು, ಎಷ್ಟಕ್ಕೆ ತಗೊಂಡ್ರು, ಏನಕ್ಕೆ ತಗೊಂಡ್ರು ಅಂತ ಚರ್ಚೆ ಮಾಡೋಣ. ಸ್ಕ್ವಾಡ್ ಬರುತ್ತೆ ಈಗ ಸ್ಕ್ರೀನ್ ಮೇಲೆ. ಎಸ್, ಸ್ಕ್ವಾಡ್ ನೋಡಿದ್ರೆ ಬ್ಯಾಟರ್ಸ್, ಡೆಸಿಗ್ನೇಟೆಡ್ ಬ್ಯಾಟರ್ಸ್ ಆಗಿ ಇಬ್ರನ್ನ ಪಿಕ್ ಮಾಡಿದ್ದಾರೆ ಮಿನಿ ಆಕ್ಷನ್ ಅಲ್ಲಿ. ಡೆಸಿಗ್ನೇಟೆಡ್ ಬೌಲರ್ಸ್ ಆಗಿ 3 ಜನಕ್ಕೆ ಪಿಕ್ ಮಾಡಿದ್ದಾರೆ. ಆಲ್ರೌಂಡರ್ಸ್ ಅಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ತಾ ಇದ್ದಿದ್ದು 4 ಜನಕ್ಕೆ ರೀಇನ್ಫೋರ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 2 ಓವರ್ಸೀಸ್ ಆಲ್ರೌಂಡರ್ಸ್ ನ ಪಿಕ್ ಮಾಡಿದ್ದಾರೆ. ಸೊ ಭಾರ್ಗವ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಏನ್ ಅನ್ಸುತ್ತೆ ಮಿನಿ ಆಕ್ಷನ್ ಹೇಗಾಯ್ತು? ವೇರ್ ಡು ಯು ಸಿ ದಿಸ್ ಟೀಮ್ 2026 ಅಲ್ಲಿ? ನಾನು ನೆನ್ನೆನೂ ಹೇಳ್ತಾ ಇದ್ದೆ, ದಿಸ್ ಇಸ್ ಸೋ ಅನ್ಲೈಕ್ ಅ CSK ಆಕ್ಷನ್. ದಿಸ್ ಇಸ್ ಸೋ ಅನ್ಲೈಕ್. ಈ ತರ ನಾವು ಒಂದು CSK ಹಿಸ್ಟ್ರಿಲೇ ಆಕ್ಷನ್ ನಡೆದಿರೋದು ನೋಡಿಲ್ಲ. ಮುಂದೆ ನೋಡ್ತೀವೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಏನಕ್ಕೆ ಅನ್ಲೈಕ್ CSK ಆಕ್ಷನ್ ಅಂತ ಹೇಳ್ತಾ ಇದೀವಿ ಅಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗಿಲ್ಲ ಅವರೊಂದು ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅವ್ರು ಒಂದು ಪ್ಲಾನ್ A ಪ್ಲಾನ್ B ಎರಡೂ ಇಟ್ಕೊಂಡ್ ಬಂದಿದ್ರು. ಎರಡೂ ಫೇಲ್ ಆಗಿ ಅವರು ಅಲ್ಲಿ ಇಮಿಡಿಯೇಟ್ ಆಗಿ ಏನೋ ಮ್ಯಾಗಿ ಮಾಡ್ಬಿಟ್ಟು ಸರ್ವ್ ಮಾಡ್ದಂಗಿತ್ತು. ಸೊ ಎಲ್ಲೋ ಪಾಸ್ತಾ ಮಾಡ್ತೀನಿ, ಪಿಜ್ಜಾ ಮಾಡ್ತೀನಿ ಅನ್ಕೊಂಡು ಮ್ಯಾಗಿ ತಗೊಂಬಂದ್ರ ಅಂತ ಅನ್ನೋ ತರ ಅನ್ಸ್ತಾ ಇದೆ. ಟೀಮ್ ಚೆನ್ನಾಗಿಲ್ವಾ ಅದೆಲ್ಲ, ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಈ ಆಕ್ಷನ್ ಸ್ಟ್ರಾಟಜಿ ಅಂತ ಅವ್ರದ್ದು ಅರ್ಥ ಆಗ್ಲಿಲ್ಲ. ಹಿಸ್ಟ್ರಿಯಲ್ಲೇ ಅನ್ಕ್ಯಾಪ್ ಪ್ಲೇಯರ್ಸ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿರೋ ಅಂತ ಟೀಮು ಇವ್ರಲ್ಲ. ಏನಕ್ಕೆ ಮಾಡಿದ್ದಾರೆ, ಅದು ಫ್ರೂಟ್ಫುಲ್ ಆಗಿರತ್ತಾ, ಅವ್ರ ಪ್ರತಿಫಲ ಕೊಡತ್ತಾ ಅನ್ನೋದು ಕಾದು ನೋಡ್ಬೇಕು. ಬಟ್ ನನಗಂತೂ ಅದೇ ಅನ್ಸಿದ್ದು, ದಿಸ್ ಇಸ್ ನಾಟ್ ಅ ರೆಗ್ಯುಲರ್ CSK ಆಕ್ಷನ್. ಎಸ್, ನೀಟ್ಲಿ ಸಮರೈಸ್ಡ್, ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಇದನ್ನ. ಇದು ಏನಕ್ಕಾಗಿದ್ದು ಅಂದ್ರೆ, ಬಿಕಾಸ್ ಆಫ್ ಲಾಸ್ಟ್ ಇಯರ್ಸ್ ಪರ್ಫಾರ್ಮೆನ್ಸ್. ಅವ್ರು ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ಕೊಂಡ್ರು, ದೇ ಕುಡ್ ನಾಟ್ ಪರ್ಫಾರ್ಮ್ ಅಪ್ ಟು ದ ಮಾರ್ಕ್. ಜೊತೆಗೆ ದೇ ಟ್ರೇಡೆಡ್ ಅ ಲಾಟ್ ಆಫ್ ಕೀ ಪ್ಲೇಯರ್ಸ್. ಸ್ವಲ್ಪ ಜನ ಕಳಿಸಿದ್ದಾರೆ, ಒಬ್ರು ಕರ್ಕೊಂಡಿದ್ದಾರೆ. ಅಂಡ್ ಒಬ್ರು ಯಂಗ್ಸ್ಟರ್, ತುಂಬಾ ಯಂಗು, ಆಲ್ಮೋಸ್ಟ್ ಒಂದು 22 ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವ್ರದ್ದು ಪೊಸಿಷನ್ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಮಿನಿ ಆಕ್ಷನ್ ಅಲ್ಲಿ ಇಂಪ್ಯಾಕ್ಟ್ ಆಯ್ತು. ಇಟ್ ವಾಸ್ ವಿಸಿಬಲ್. ಸೊ ದರ್ಶನ, ನೀವೇನ್ ಹೇಳ್ತಾ ಇದ್ರ ಬಗ್ಗೆ? ಅಲ್ಲ, ಅವ್ರಿಗೆ ಎಷ್ಟು ಅನ್ಶೋರ್ ಆಗಿದ್ರು ಅಂತ ಈ ಸ್ಕ್ವಾಡ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತಲ್ವಾ. ಲೈಕ್ 4 ಜನ ವಿಕೆಟ್ ಕೀಪರು, ಅಂಡ್ ಇಷ್ಟ ಜನ ಇದ್ರು ನಮಗೊತ್ತು ಯಾರು ವಿಕೆಟ್ ಕೀಪ್ ಮಾಡ್ತಾರೆ ಅಂತ. ಸೊ ಹೆಂಗೆ ಅವ್ರ ತಲೆ ಏನ್ ಓಡ್ತಿತ್ತ, ಅಥವಾ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಇಂದ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ, ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಎಲ್ಲೋ ಲಾಸ್ಟ್ ಅಲ್ಲಂತೂ 25 ಸ್ಪಾಟ್ ನಾವು ತುಂಬಬೇಕು, ಓಕೆ ಸಿಕ್ದವ್ರನ್ನ ಹಾಕೊಂಬೋಣಪ್ಪ ಅನ್ನೋದು ಹಾಕಿದ್ರು ಲಾಸ್ಟ್ ಅಲ್ಲಿ. ಸೊ ಲೈಕ್ ಬಾರ್ಗಿ ಹೇಳ್ದಂಗೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಇವ್ರಿಗೆ ವಿತೌಟ್ ಪ್ಲಾನಿಂಗ್ ಬಂದು ಏನೋ ಫ್ಲೋ ಅಲ್ಲಿ ಏನೋ ಟ್ರೈ ಮಾಡೋಣ, ಸಿಗದೆ ಇದ್ದಾಗ ಯಾರನ್ನಾರು ಹಾಕೊಂಡು ಹೋಗೋಣ ಅನ್ನೋ ತರ ಮಾಡಿದ್ದಾರೆ. ಬಟ್ ವಾಟ್ ವಿ ಹ್ಯಾವ್ ಟು ವಾಚ್ ಅಂದ್ರೆ, ಸಂಜು ಸ್ಯಾಮ್ಸನ್ ಕಮಿಂಗ್ ಇನ್ ಟು ದ ಸ್ಕ್ವಾಡ್, ಯಾವ ತರ ಅವರು ಅರೌಂಡ್ ಸಂಜು ಸ್ಯಾಮ್ಸನ್ ನ ಬಿಲ್ಡ್ ಮಾಡ್ತಾರ 11 ನ, ಅಥವಾ ಇನ್ನೂ ನಮ್ಮ MS ಧೋನಿ ಅವ್ರ ಅರೌಂಡ್ ಬಿಲ್ಡ್ ಮಾಡ್ತಾರ ಅನ್ನೋದು ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್, ಬಿಕಾಸ್ ದಟ್ ವಾಸ್ ಎ ಬಿಗ್ ಟ್ರೈನಿಂಗ್ ವಿಚ್ ಅವ್ರು ಮಾಡಿದ್ದು. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ದರ್ಶನ, ನಿಮ್ಗೆ ಕ್ವಶನ್. ಭಾರ್ಗಣ್ಣ ನಿಮ್ಗೆ, ಸಾರಿ ದರ್ಶನ, ಒಂದು ಪಾಯಿಂಟ್ ಹೇಳಿದ್ರು, ಸಂಜು ಸ್ಯಾಮ್ಸನ್ಗೆ ಟ್ರೇಡ್ ಮಾಡಿದ್ದಾರೆ ಫಾರ್
whatever reasons, and they have released Ravindra Jadeja. ಹ್ಮ್. ಹ್ಮ್. ಈಗ ಎಲ್ಲ ಟೀಮಲ್ಲೂ ಒಬ್ರು ಕ್ಯಾಪ್ಟನ್ ಆಗಿದ್ದಾರೆ, ಟೀಮ್ ಅಲ್ಲಿ ಜನ ಕ್ಯಾಪ್ಟನ್ ಆಗಕ್ಕೆ. ಸೊ ನೀವು ಯಾರಕ್ಕೆ ಚೂಸ್ ಮಾಡ್ತೀರಾ ಆಸ್ ಎ ಕ್ಯಾಪ್ಟನ್, ಅಂಡ್ ಅವ್ರ ಸೇ ಎಷ್ಟಿರುತ್ತೆ ಇನ್ ಬಿಲ್ಡಿಂಗ್ ದ 11? ಐ ಥಿಂಕ್ ಕ್ಯಾಪ್ಟನ್ಸಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಋತುರಾಜ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸ್ತಾ ಇದೆ. ಸ್ಯಾಮ್ಸನ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪ್ಟನ್ಸಿ ನೋಡ್ತಾರ ಗೊತ್ತಿಲ್ಲ, ಯಾಕಂದ್ರೆ ಋತುರಾಜ್ ಅಂದ್ರೆ ಅವ್ರದ್ದೇನ್ ಮಿಸ್ಟೇಕ್ ಆಗಿಲ್ಲ. ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಇವಾಗ ಹೆಂಗೆ ಬ್ಯಾಕ್ ಮಾಡ್ತಾ ಇದ್ರು ಧೋನಿ ಅವರು, ಅವ್ರ ಒಂಥರ ಟ್ರಾನ್ಸಿಷನ್ ಫೇಸ್, ಸ್ಯಾಮ್ಸನ್ ನಾನು ಹಿಂದೆಯಿಂದ ನೀನು ಬ್ಯಾಕ್ ಮಾಡ್ತೀನಿ, ಋತುರಾಜ್ ನೀನ್ ಮಾಡಪ್ಪ ನಿನ್ ಕ್ಯಾಪ್ಟನ್ಸಿ ಅಂತಾನೆ ಬಿಡ್ತಾರೆ ಅಂತ ಅನ್ಸ್ತಾ ಇದೆ. ಬಟ್ ಯು ನೆವರ್ ನೋ. ಅವರು ನಾವು ನೋಡಿದೀವಿ, ಜಡೇಜಾ ಕೊಟ್ಬಿಟ್ಟು ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ಧೋನಿ ಕೊಡೋದು. ಅದೇ ತರ ಋತುರಾಜ್ಗೂ ಏನು ವರ್ಕ್ ಆಗಿಲ್ಲ ಅಂದ್ರೆ ವಾಪಸ್ ಅವರು ಸ್ಯಾಮ್ಸನ್ ಕೊಟ್ರು. ಸೊ ಈ ಹಿಸ್ಟ್ರಿಲಿ ನಾವು ಈ ತರ ಆಗಿರೋದು ನೋಡಿದೀವಿ. ವಿಕೆಟ್ ಇಂದ ಪ್ರಾಬಬ್ಲಿ ಧೋನಿ ವರ್ಷ ಆದ್ಮೇಲೆ ಟ್ರಾನ್ಸಿಷನ್ ಫೇಸ್, ವಿಕೆಟ್ ಇಂದ ಸ್ಯಾಮ್ಸನ್ ನಾನು ಕಂಟ್ರೋಲ್ ಮಾಡ್ತೀನಿ, ಬಿಕ್ಕಿದ್ದೆಲ್ಲ ನೀನ್ ನೋಡ್ಕೋ ಕ್ಯಾಪ್ಟನ್ಸಿ ಅಂತ ಋತುರಾಜ್ಗೆ ಮಾಡಕ್ ಹೇಳ್ಬೋದು. ಸೊ ಅದು ಟ್ರೇಡ್ ಆಗಿರೋ ಪ್ಲೇಯರ್ ಬಗ್ಗೆ ಆಯ್ತು. ಇವಾಗ ಕಮಿಂಗ್ ಟು ದ ಕೀ ಬೈಸ್ ಈ ವರ್ಷ, ಇಬ್ರು ಪ್ಲೇಯರ್ಸ್, ಒಂದು ಕಾರ್ತಿಕ್ ಶರ್ಮಾ, ಇನ್ನೊಬ್ರು ಸರ್ಫರಾಜ್ ಖಾನ್. ಅಲ್ಲಪ್ಪ, ಅನ್ಕ್ಯಾಪ್ಡ್ ಪ್ಲೇಯರ್ ಪ್ರಶಾಂತ್ ವೀರ್, ಸಾರಿ. ಅವರಿಬ್ಬರಿಗೆ 14.2 crores ಕೊಟ್ಟಿದ್ದಾರೆ CSK. ಅವ್ರ ಬೇಸ್ ಪ್ರೈಸ್ ಇದ್ದು 30 lakhs. 13.9 crores ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂಡ್ ನೀವು CSK ಫಾಲೋವರ್ ಅಭಿಮಾನಿ, MS ಧೋನಿ ಅಭಿಮಾನಿ ಆಗಿರೋದ್ರಿಂದ ಯು ವುಡ್ ಹ್ಯಾವ್ ಫಾಲೋಡ್ ದೀಸ್ ಪ್ಲೇಯರ್ಸ್. ಆ ತರದ್ ಏನಿದೆ ಈ ಎರಡು ಪ್ಲೇಯರ್ಸ್ ಅಲ್ಲಿ ದಟ್ ದೇ ಡಿಮ್ಯಾಂಡೆಡ್ ಆರ್ ದೇ ಪ್ರಾಬ್ಲಿ ಗಾಟ್ 14.2 crores. ಅಂಡ್ ಇದ್ರಲ್ಲಿ ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, CSK ಒಬ್ಬರೇ ಅಲ್ಲ, ಹೈದರಾಬಾದ್ ಕೂಡ ಇದೇ ಪ್ಲೇಯರ್ಸ್ಗೆ ಬಿಡ್ ಮಾಡ್ತಾ ಇದ್ರು. ದಟ್ ಈಸ್ ದ ರೀಸನ್ ದ ಪ್ರೈಸ್ ಶಾಟ್ ಅಪ್. ಸೊ ಅಂತದ್ ಏನು ಔಟ್ ಆಫ್ ದ ಮೀನ್ ಆತರ ಏನಿದೆ ಈ ಪ್ಲೇಯರ್ಸ್ ಅಲ್ಲಿ ದಟ್ ದೇ ಹ್ಯಾವ್ ಬೀನ್ ಗಿವನ್ ಸೋ ಮಚ್ ಅಮೌಂಟ್. CSK ಫ್ಯಾನ್ ಅಂತ ಅನ್ಬೇಡಪ್ಪ. ಆಮೇಲೆ ಮತ್ತೆ ನಾನು ಧೋನಿ ಅವ್ರ ಫ್ಯಾನ್, ಧೋನಿ CSK ಇದ್ರು ಅಂತ CSK ಇಷ್ಟಪಡ್ತಾ ಇದ್ದು. ಅದನ್ನ ಹೇಳ್ತಾ ಪ್ರಶಾಂತ್ ವೀರ್ ಬಗ್ಗೆ ನಾನು ಇವನ್ ನಮ್ದು ಮಾಕ್ ಆಕ್ಷನ್ ಮಾಡಿದ್ವಲ್ಲ, ಅದ್ರಲ್ಲಿ ಹೇಳಿದ್ದೆ, RCB ತಗೊಂಡು ಇದ್ದೆ. ಅವ್ರಿಗೆ ಏನು ಅಂದ್ರೆ ಇವನ್ ಬಿಫೋರ್ ದಿ ಆಕ್ಷನ್ ಹ್ಯಾಪೆಂಡ್ ಸುಮಾರು ಕಡೆ ಓಡಾಡ್ತಾ ಇದ್ದು, ಒಂಥರ ಈ ಮೀಮ್ ಗಳೆಲ್ಲ ನಡೀತಾ ಇದ್ದು, ರವೀಂದ್ರ ಜಡೇಜಾ ಒಂದ್ ಕಡೆ ನಿಂತ್ಕೊಂಡು ಮಿರರ್ ಮುಂದೆ ನಿಂತಿದ್ರೆ ಈ ಕಡೆ ಪ್ರಶಾಂತ್ ವೀರ್ ನಿಂತಿದ್ದಾರೆ ಅನ್ನೋ ತರ ತೋರಿಸ್ತಾ ಇದ್ರು. ಸರಿನಾ? ಸೊ ರವೀಂದ್ರ ಜಡೇಜಾಗೆ ಐಡಿಯಲ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಇವಾಗಿರೋ ಇದರಲ್ಲಿ ಪ್ರಶಾಂತ್ ವೀರೇನೆ. ಅವರು ಸುಮಾರು ಕಡೆ ಹೋಗ್ಬಿಟ್ಟು ಟ್ರಯಲ್ಸ್ ಕೊಟ್ಬಿಟ್ಟು, ಹಿ ಹ್ಯಾಸ್ ದಟ್ ಲೋವರ್ ಆರ್ಡರ್ ಕೇಪಬಿಲಿಟಿ ವೆರ್ ಹಿ ಕ್ಯಾನ್ ಬೋಲ್ ಲೆಫ್ಟ್ ಆರ್ಮ್ ಸ್ಪಿನ್, ಆಮೇಲೆ ಲಾಂಗ್ ಲಿವರ್ ಯೂಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಬ್ಯಾಟು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ತಗೊಂಡಿದ್ದಾರೆ. ಬಟ್ 14 ಪಾಯಿಂಟ್ ಇವಾಗ ಅನ್ಕ್ಯಾಪ್ ಪ್ಲೇಯರ್ಗೆ ನಾವು ಇದನ್ನ ಮಾತಾಡಿದ್ವಿ, ಅನ್ಕ್ಯಾಪ್ ಪ್ಲೇಯರ್ಗೆ ನಾವು ಅಷ್ಟು ದುಡ್ಡು ಕೊಡ್ತಾ ಇದೀವಿ ಅಂತಂದ್ರೆ ಎಷ್ಟು ಪ್ರೆಷರ್ ಆಡ್ ಆಗತ್ತೆ ಅವ್ರಿಗೆ, ಅವ್ರ ಪರ್ಫಾರ್ಮೆನ್ಸ್ ಮೇಲೆ. ಅವರು ಇವಾಗ ಮ್ಯಾನೇಜ್ಮೆಂಟ್ಗೂ ಅಷ್ಟೆಷ್ಟು ದುಡ್ಡು ಕೊಟ್ಟಿದೀವಿ ಅಂದ್ರೆ ಸ್ಟ್ರೈಟ್ ಇನ್ ಅವ್ರನ್ನ ವಾಕ್ ಇನ್ ಮಾಡಿಸ್ಲೇಬೇಕಾ? ಕಾರ್ತಿಕ್ ಶರ್ಮಾ ಇನ್ನೊಂದು ವಿಕೆಟ್ ಕೀಪರ್, ಅವ್ರನ್ನ ಸ್ಟಾರ್ಟಿಂಗ್ 11 ಅಲ್ಲಿ ಆಡಿಸ್ತಾರ? ಆ ದುಡ್ಡು ಕೊಟ್ಟಿರೋ ಪ್ರೆಷರ್ ಫಸ್ಟ್ ಆಫ್ ಆಲ್ ಒಂದು ಅನ್ಕ್ಯಾಪ್ ಪ್ಲೇಯರ್ಗೆ IPL ಅಂತ ದೊಡ್ಡ ಸ್ಟೇಜ್ ಅಲ್ಲಿ ಬಂದು ಆಡೋದೇ ಒಂದು ಪ್ರೆಷರ್ ಅಂತಂದ್ರೆ ಆ ಪರ್ಸ್ ಪ್ರೆಷರ್ ಬೇರೆ ಇರುತ್ತೆ. ಯಾವ್ದೇ ಒಂದು ಅನ್ಕ್ಯಾಪ್ ಪ್ಲೇಯರ್ಗೆ ಬಂದು ಒಂದು ಆ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಈ ತರ ಒಂದು ಪ್ರೆಷರ್ ಇಟ್ಕೊಂಡು ಬರೋದು ಇಸ್ ನಾಟ್ ಐಡಿಯಲ್ ಅನ್ಸುತ್ತೆ. ಐ ರಿಯಲಿ ಫೀಲ್ ಫಾರ್ ದೋಸ್ ಟೂ ಪ್ಲೇಯರ್ಸ್. ವೈಲ್ ಅವ್ರಿಗೆ ದುಡ್ಡು ಬಂತು ಅಂತ ತುಂಬಾ ಖುಷಿಯಾಗಿ ನನ್ನ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದ್ವಿ ಅವ್ರ ಮನೇಲಿ. ಬಟ್ ಐ ರಿಯಲಿ ಹೋಪ್ ಅವರು ಪರ್ಫಾರ್ಮೆನ್ಸ್ ಆ ದುಡ್ಡಿಗೆ ಬರ್ಲಿ ಅಂತ. ಕಷ್ಟ ಇದೆ ನನಗೆ ಅನ್ಸ್ತಾ ಇದೆ. Yeah, rightly said. With amount comes responsibility. So ಈ ಫೇಸ್ ನೆಕ್ಸ್ಟ್ 6 months to ಅಲ್ಲ, ಜಸ್ಟ್ ಎಂತೆಂತ ದೊಡ್ಡ ಪ್ಲೇಯರ್ ಲೈಕ್ ಯುವರಾಜ್ ಸಿಂಗ್ಗೆ 16 ಕೋಟಿ ಎಲ್ಲ ಬಂದು, ದಿನೇಶ್ ಕಾರ್ತಿಕ್ಗೆ 14 ಕೋಟಿ ಎಲ್ಲ ಕೊಟ್ಟಾಗ್ಲೇನೆ ಅವರೇ ಪರ್ಫಾರ್ಮ್ ಮಾಡಕ್ಕೆ ಒಂಥರ ಸ್ಟ್ರಗಲ್ ಮಾಡಿದ್ರು. ಅದ್ರಲ್ಲಿ ಈ ತರ ಅನ್ಕ್ಯಾಪ್ ಪ್ಲೇಯರ್ಸ್ ನಾವು ತಗೋತಾ ಇದೀವಿ ಅಂತಂದ್ರೆ ಅಷ್ಟು ದುಡ್ಡು ಕೊಟ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಅಂದ್ರೆ ನಾವು ಈ ಆಕ್ಷನ್, ನಾನು ಅದೇ ಅನ್ಕೋತದೆ, ಅನ್ಕ್ಯಾಪ್ ಪ್ಲೇಯರ್ಗೆ ಒಂಥರ ಕ್ಯಾಪ್ ಮಾಡ್ಬಿಡ್ಬೇಕಾ ನಾವು, ಇದ್ರ ಮೇಲೆ ದುಡ್ಡು ಹೋಗಂಗಿಲ್ಲ ಅನ್ನೋ ತರ ಮಾಡ್ಬೇಕಾ ನೆಕ್ಸ್ಟ್ ಆಕ್ಷನ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಐ ಮೀನ್ ಮೇಕ್ ಸೆನ್ಸ್, ಬಿಕಾಸ್ ಈಗ ಇಂಟರ್ನ್ಯಾಷನಲ್ ಓವರ್ಸೀಸ್ ಪ್ಲೇಯರ್ಗೆ ನಾವ್ ಏನ್ ಕ್ಯಾಪ್ ಮಾಡಿದೀವಿ, ಹೈಯೆಸ್ಟ್ ಇಂಡಿಯನ್ ಬೈ ಯಾರಿದ್ದಾರೆ ಆ ಪ್ರೈಸ್ ವರ್ಗೂ ಕೊಡ್ಬೋದು. ಎನಿಥಿಂಗ್ ಅಡಿಷನಲ್ ವಿಲ್ ಬಿ ಗೋಯಿಂಗ್ ಟು ದ ಪ್ಲೇಯರ್ಸ್ ವೆಲ್ಫೇರ್ ಫಂಡ್.
ಸೊ ಈ ತರ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೂ ಆ ತರ ಏನಾದ್ರು ರೂಲ್ ತಗೊಂಡ್ಬಂದ್ರೆ BCCI ಪ್ರಾಬಬ್ಲಿ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಡೌನ್ ದ ಲೈನ್ ಇಟ್ ಓನ್ಲಿ ಆಡ್ ವ್ಯಾಲ್ಯೂ ಟು ದ ಪ್ಲೇಯರ್ಸ್. ಎಂಡ್ ಆಫ್ ದ ಡೇ ಆ ಪ್ರೆಷರ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಎಂಡ್ ಆಫ್ ದ ಡೇ ಸ್ಟಿಲ್ ಗೈನಿಂಗ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ಗೆ ಯು ಕೆನಾಟ್ ಮ್ಯಾಚ್ ವಿತ್ ಎನಿಥಿಂಗ್. ಅದೊಂದು. ದರ್ಶನ, ನಿಮ್ಮ ಹತ್ರ ಬರ್ತೀನಿ ಇವಾಗ. ಭಾರ್ಗಿಯಣ್ಣ ಹೇಳಿದ್ರು ಪ್ರಶಾಂತ್ ವೀರು, ರವೀಂದ್ರ ಜಡೇಜಾ ಲೈಕ್ ಟು ಲೈಕ್ ಮಿರರ್ ಇಟ್ರೆ ಇಟ್ ಇಸ್ ಲೈಕ್ ಟು ಲೈಕ್ ಅಂತ. ನಾನ್ ಹೇಳ್ತೀನಿ ಅಕೈಲ್ ಹುಸೇನು ಅದೇ ತರ ಅಲ್ವಾ. ಈಸ್ ಅ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್, ಗನ್ ಫೀಲ್ಡರ್, ಸಿಮಿಲರ್ ರೋಲ್ಸ್ ತರ್ತಾರಲ್ವಾ. ಐ ಮೀನ್ ಅಖಿಲ್ ಹೋಸನ್ಗೆ ಒಂದೇನು ಅಂದ್ರೆ ಕಂಪೇರ್ ಮಾಡಕ್ ಆಗಲ್ಲ ರವೀಂದ್ರ ಜಡೇಜಾನ. ವೈಲ್ ಅವರು ಫೀಲ್ಡಿಂಗ್ಗೆ ಹಿ ಕ್ಯಾನ್ ಕಂಪೇರ್ಡ್, ಬಟ್ ಜಡೇಜಾ ಆಗಿರೋ ಎಕ್ಸ್ಪೀರಿಯನ್ಸ್ ಅವ್ರು ಮಾಡ್ತಿದ್ದ ಬೌಲಿಂಗ್ ಗೆ ಪ್ಲಸ್ ಅಖಿಲ್ ಹುಸೇನ್ ಮಾಡೋ ಬೌಲಿಂಗ್ ಗೆ ಅಷ್ಟೊಂದು ಕಂಪ್ಯಾರಿಸನ್ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಬ್ಯಾಟಿಂಗ್ ಆಲ್ಸೋ. ಸೊ ಅವರು ಜಡೇಜಾ ಬಂದಿರೋ ಪೊಸಿಷನ್ಸ್ ಅಲ್ಲಿ ಎಷ್ಟೊಂದು ಮ್ಯಾಚ್ ಎಸ್ಪೆಷಲಿ CSK ಗೆ ವಿನ್ ಮಾಡಿಸಿದ್ದಾರೆ. ಸೊ ಸಿಮಿಲರ್ ಸಿಚುಯೇಷನ್ ಅಲ್ಲಿ ಅಖಿಲ್ ಹುಸೇನ್ ಬಂದ್ರೆ ವಿನ್ ಮಾಡಿಸ್ತಾರ ಅನ್ನೋದು ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಆಸ್ ಎ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಈ ತರ ಸಿಚುಯೇಷನ್ ಜಾಸ್ತಿ ಆಡೇ ಇಲ್ಲ ಅನ್ಸುತ್ತೆ. ದೇ ಹ್ಯಾವ್ ನೆವರ್ ಬೀನ್ ಎಕ್ಸ್ಪೋಸ್ ಟು ಸಮಥಿಂಗ್ ಲೈಕ್ ದಿಸ್. ಸೊ ನೀವು ಅದೆಲ್ಲ ಮುಂಚೆ ಮಾಡದೇ ಇದ್ದಾಗ ಇವ್ರು ಬಂದು ಜಡೇಜಾ ಶೂ ಫಿಲ್ ಮಾಡ್ತಾರೆ, ಅವ್ರ ತರ ಕ್ರೂಷಿಯಲ್ ಇನ್ನಿಂಗ್ಸ್ ಗಳು ಆಡ್ತಾರೆ ಅನ್ನೋದು ಐ ಡೋಂಟ್ ಥಿಂಕ್ ಸೊ ವಿ ಶುಡ್ ಬಿ ಇವನ್ ಡಿಸ್ಕಸಿಂಗ್ ಅಬೌಟ್ ಇಟ್. ನಂಗೆ ಲಾಸ್ಟ್ ಅಲ್ಲಿ ಅಖಿಲ್ ಹುಸೇನ್ ತಗೊಂಡಿದ್ದೇನು ಅಂದ್ರೆ ಫಿಲಪ್ ಮಾಡ್ದಂಗಿತ್ತು ಸ್ಕ್ವಾಡ್ಗೆ. ಓಕೆ, ಅದು ಅಖಿಲ್ ಹುಸೇನ್ ಆಯ್ತು. ಬಟ್ ಅವ್ರ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಿಸ್ ಲಿವ್ಡ್ ಅಪ್ ಟು ಹಿಸ್ ಎಕ್ಸ್ಪೆಕ್ಟೇಷನ್ಸ್ ಅಂತ ನನ್ಗನ್ಸುತ್ತೆ. ಅದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಒಂದು ಸರ್ಪ್ರೈಸಿಂಗ್ ಏನನ್ಬೋದು ಮಿಸ್ ಆಗಿದ್ದು ಸರ್ಫರಾಜ್ ಖಾನ್. ಎಲ್ಲರೂ ಹೇಳ್ತಾ ಇದ್ರು he'll at least fetch 7 to 8 crores in this auction ಅಂತ ಮಾತಾಡ್ತಾ ಇದ್ರು. ಎಲ್ಲರೂ ಮಾಕ್ ಆಕ್ಷನ್, ಯಾರ್ಯಾರು ಮಾಕ್ ಆಕ್ಷನ್ ಮಾಡಿದ್ರು, ಎವ್ರಿ ಒನ್ ವಾಂಟೆಡ್ ಹಿಮ್ ಇನ್ ದೇರ್ ಟೀಮ್. ಸರ್ಪ್ರೈಸಿಂಗ್ ಇವರು ಫಸ್ಟ್ ರೌಂಡ್ ಅನ್ಸೋಲ್ಡ್, ಸೆಕೆಂಡ್ ರೌಂಡ್ ಫಾಸ್ಟ್ ಟ್ರ್ಯಾಕ್ ಆಕ್ಷನ್ ಅಲ್ಲಿ ಹಿ ವಾಸ್ ಪಿಕ್ಡ್ ಫಾರ್ ಬೇಸ್ ಪ್ರೈಸ್. ಪ್ಲಸ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿದ್ರು. ಫಸ್ಟ್ ರೌಂಡ್ ಆದ್ಮೇಲಿಂದ ಹಿ ವಾಸ್ ಹಾರ್ಟ್ ಬ್ರೋಕನ್ ಇದಾಕಿದ್ರು. ಅಂಡ್ ದೆನ್ ಒನ್ ಮೋರ್ ಚಾನ್ಸ್ ಅಂತೇನೋ ಹಾಕೊಂಡಿದ್ರು ಇನ್ಸ್ಟಾಗ್ರಾಮ್, ಗಿವಿಂಗ್ ಮಿ ಅನದರ್ ಹೋಪ್, ಅದರ್ ಚಾನ್ಸ್ ಅಂತೇನೋ ಕೊಟ್ಟಿದ್ರು. ಸೊ ಬಾರ್ಗೇನ, ನಿಮ್ಮ ಹತ್ರ ಬರ್ತೀನಿ. ನೀವು ಕೂಡ ನಿಮ್ಮ ಮಾಕ್ ಆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ? ಯು ಹ್ಯಾಡ್ ಅನ್ ಐ ಆನ್ ಸರ್ಫರಾಜ್ ಖಾನ್ ಬಿಕಾಸ್ ಆಫ್ ಹಿಸ್ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಫಾರ್ ಮುಂಬೈ. ಹೌದು, ಸರ್ಪ್ರೈಸ್ ಅನಿಸ್ತಾ ಸರ್ಫರಾಜ್ ಖಾನ್ ಫಸ್ಟ್ ರೌಂಡ್ ಅನ್ಸೋಲ್ಡ್ ಆಗಿದ್ದು? ಖಂಡಿತ. ಅಂದ್ರೆ ನನ್ಗೆ ಇದುವರೆಗೂ ಅದನ್ನ ಕ್ರ್ಯಾಕ್ ಮಾಡಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅವ್ರ ಮೇಲೆ ಅವ್ರು ಅಷ್ಟು ರನ್ನು ನಿನ್ಗೆ ಡೊಮೆಸ್ಟಿಕ್ ಅಲ್ಲಿ ಹೊಡೆದ್ರು ಅಂದೆ ಆಕ್ಷನ್ ದಿಸಾನೇ ನಾವು ನೋಡಿದ್ವಿ. ಐ ಥಿಂಕ್ ಅಂಡರ್ 20 ಬಾಲ್ ಒಂದು 50 ಹೊಡಿತಾರೆ, ಪುಷಪ್ಸ್ ಎಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ನಿಮ್ಗೆ ಒಂದು ಕ್ಯಾಪ್ಡ್ ಬ್ಯಾಟರ್ ಅಷ್ಟ ಅಬಿಲಿಟಿ, ಅದು ನಿಮ್ ಎಸ್ಪೆಷಲಿ ಚೆನ್ನೈ ಅಂತ ವಿಕೆಟ್ ಅಲ್ಲಿ ನಿನ್ಗೆ ಹೇಳು ಮಾಡಿಸಿದಂತ ಬ್ಯಾಟರ್ ಅವರು. ಎಲ್ಲರೂ ನಾವು ಅನ್ಕೊಂಡಿದ್ದೆ ಚೆನ್ನೈಗೆ ಹೋಗ್ತಾರೆ ಅಂತ. ಏನಕ್ಕೆ ಅವ್ರು ಫಸ್ಟ್ ಚಾಯ್ಸ್ ಅಲ್ಲೇ ತಗೊಳ್ಳಿಲ್ಲ ಅನ್ನೋದು, ಯಾರು ಬೇರೆ ಬಿಡ್ ಮಾಡ್ಲಿಲ್ಲ ಅನ್ನೋದು ತುಂಬಾ ಆಶ್ಚರ್ಯ ಆಗಿರೋದು ಗುರು. ಐ ರಿಯಲಿ ಫೀಲ್ ಫಾರ್ ಸರ್ಫರಾಜ್ ಖಾನ್. ಬಟ್ ನೆವರ್ ದಲೆಸ್ ಅವ್ರಿಗೆ ಸಿಕ್ಕಿದೆ. ಚಾನ್ಸ್ ಸಿಗತ್ತಾ ಇಲ್ವಾ ನೆಕ್ಸ್ಟ್ ಅನ್ನೋದು ಅದನ್ನ ನೋಡ್ಬೇಕು ಮತ್ತೆ ಅವರು. ಐ ಥಿಂಕ್ ಅದು ಇಂಪಾರ್ಟೆಂಟ್. ಸೊ ಕನ್ಸಿಡರಿಂಗ್ CSK ಅವ್ರಿಗೆ ಚಾನ್ಸ್ ಸಿಗ್ಬೇಕು ಅಂತ ನನ್ಗೂ ಅನ್ಸುತ್ತೆ. ಐ ಮೀನ್ ಇವಾಗ ಹಿಸ್ಟಾರಿಕಲಿ ನೋಡಿದ್ರೆ CSK ಅವರು ಇಂಥ ಪ್ಲೇಯರ್ಸ್ ಮೇಲೆ ತುಂಬಾ ಹೋಪ್ಸ್ ಇಟ್ಟು 11 ಅಲ್ಲಿ ಜಾಸ್ತಿ ಎಕ್ಸ್ಟೆಂಡೆಡ್ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಇವಾಗ ಲಾಸ್ಟ್ 2 years ಇಂದ ಏನಾಗಿದೆ, ಅದು ಕೊಡ್ತಾರಾ ಇಲ್ವಾ ಅನ್ನೋದು ಡೌಟು. ಬಟ್ ಕೊಟ್ರೆ ಶಾರ್ ಸರ್ಫರಾಜ್ ಖಾನ್ ಅಂತೂ ಅವ್ರು ಇಷ್ಟು ದಿನ ಎಲ್ಲೆಲ್ಲಿ ಅವ್ರಿಗೆ ಸೆಲೆಕ್ಷನ್ಸ್ ಅಲ್ಲಿ ಫೇಲ್ ಆಗಿದೆ, ಅವ್ರಿಗೆ ಎಷ್ಟು ಹಾರ್ಡ್ ಬ್ರೇಕ್ ಆಗಿದೆ, ಅದನ್ನೆಲ್ಲ ತೀರಿಸ್ಕೊಂತಾರೆ ಅಂತ ಅನ್ಸುತ್ತೆ ನನಗೆ ಈ ಸತಿ ಮಾತ್ರ. ಎಲ್ಲೆಲ್ಲಿ ಹೊಡೆದಿಲ್ಲ ನನ್ನ ರನ್ಸು ಇಲ್ಲೂ ಹೊಡೆದು ತೋರಿಸ್ತೀನಿ ಅಂತ CSKಗೂ ಹೊಡೆದು ತೋರಿಸ್ತಾರೆ. ಡೆಫಿನೆಟ್ಲಿ ಒಳ್ಳೆ ಪ್ರಾಸ್ಪೆಕ್ಟ್ ಆಕ್ಚುಲಿ ಅವರು. ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಟು ದ ಸೆಲೆಕ್ಟರ್ಸ್, ನ್ಯಾಷನಲ್ ಡಿವೇಟಿಂಗ್ ಲಿಟಲ್ ಫ್ರಮ್ IPL, ನ್ಯಾಷನಲ್ ಸ್ಕ್ವಾಡ್ ಇಂದನೂ ಏನಿಗೆ ಡ್ರಾಪ್ ಆದ್ರು ಅಂತ ರೀಸನ್ಸ್ ಬೆಸ್ಟ್ ನೋನ್ ಟು ದ ಸೆಲೆಕ್ಟರ್ಸ್. ಅಷ್ಟು ರನ್ ಸ್ಕೋರ್ ಮಾಡುವೆ, ಎಲ್ಲ ಮಾಡುವೆ, ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮ್ ಮಾಡಿ 3-4 ವರ್ಷ ಬೇಸ್ಡ್ ಆನ್ ಮೆರಿಟ್ ಅವರು ಸೆಲೆಕ್ಷನ್ ತಗೊಂಡಿದ್ದು ನ್ಯಾಷನಲ್ ಸ್ಕ್ವಾಡ್ಗೆ. ಹೌದು,
ಈಗಲೂ ಕೂಡ ಬೇಸ್ಡ್ ಆನ್ ಮೆರಿಟ್ ಅವರು CSK ಗೆ ವಾಕ್ ಇನ್ ಮಾಡಿರೋದು. ನಥಿಂಗ್ ಅಪಾರ್ಟ್ ಫ್ರಮ್ ವಾಟ್ ಎವರ್ ಈಸ್ ಡನ್. ಅವ್ರು ಫಿಟ್ನೆಸ್ ಮೇಲೆ ವರ್ಕ್ ಮಾಡಿದ್ದಾರೆ. ಈಸ್ ಲಾಸ್ಟ್ ಲಾಟ್ ಆಫ್ ಕಿಲೋಸ್ ಜಸ್ಟ್ ಲೈಕ್ ರೋಹಿತ್ ಶರ್ಮಾ. ಸೊ ಐ ಥಿಂಕ್ ಇಟ್ ಈಸ್ ಅ ವೆರಿ ಡಿಸರ್ವಿಂಗ್ ಚಾನ್ಸ್ ಫಾರ್ ಸರ್ಫರಾಜ್ ಖಾನ್. ಐ ಜಸ್ಟ್ ಹೋಪ್ he performs well and makes it to the national squad in all 3 formats. ಅದು ಅಲ್ಲಿಂದ ಮೂವ್ ಆನ್ ಆಗ್ತಾ ಇದ್ರೆ ಕಮಿಂಗ್ ಟು ಓವರ್ಸೀಸ್ ಫಾಸ್ಟ್ ಬೌಲರ್ ಮ್ಯಾಟ್ ಹೆನ್ರಿ ಅಂಡ್ ಝ್ಯಾಕ್ ಫೋಲ್ಕ್ಸ್. ಏನ್ ಅನ್ಸುತ್ತೆ ಭಾರ್ಗಣ್ಣ ನಿಮ್ಗೆ? ವಾಸ್ ಇಟ್ ರಿಯಲಿ ನೆಸೆಸರಿ ಫಾರ್ ದೆಮ್ ಟು ಮ್ಯಾಟ್ ಹೆನ್ರಿ ಗೊತ್ತಿದೆ ಹಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಬೌನ್ಸ್ ಅವೇ ಫ್ರಮ್ ಚೆನ್ನೈ, ಬಟ್ ಝ್ಯಾಕ್ ಫೋಲ್ಕ್ಸ್ ಅನ್ನೋನ್ ನೇಮ್ ಫಾರಿನ್ ಪ್ಲೇಯರ್, ವಾಸ್ ಇಟ್ ನೆಸೆಸರಿ? ಅವ್ರಿಗೆ ಬೇಸಿಕ್ಲಿ ಅದೇ ನಿನ್ನೆ ಹೇಳ್ದ ಸ್ಟೀವನ್ ಫ್ಲೆಮಿಂಗ್ ಇದು ನಾನ್ ಐ ಆಮ್ ಕ್ವೈಟ್ ಸರ್ಪ್ರೈಸ್ ದಟ್ ಸ್ಟೀವನ್ ಫ್ಲೆಮಿಂಗ್ ಅಲ್ಲಿ ಕೂತಿದ್ದು ಡಫಿಗೆ ಇವ್ರು ಹೋಗ್ಲಿಲ್ಲ ಅಂತ. ಅಂಡ್ ದೆನ್ ದೇ ಕೇಮ್ ಬ್ಯಾಕ್ ವಿತ್ ಮ್ಯಾಟ್ ಹೆನ್ರಿ ಅಂಡ್ ಝ್ಯಾಕ್ ಫೋಕ್ಸ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಮ್ಯಾಟ್ ಹೆನ್ರಿ ವಾಸ್ ಅಗೇನ್ ಅನ್ಸಲ್ಡ್ ಇನ್ ದ ಫಸ್ಟ್ ರೌಂಡ್. ಹೌದು ಹೌದು ಹೌದು. ಐ ಥಿಂಕ್ ಸ್ಟೀವನ್ ಫ್ಲೆಮಿಂಗು ನ್ಯೂಜಿಲೆಂಡ್ ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇದಾರೆ. ಸೊ ಅದಕ್ಕೆ ಅವ್ರ ಲೋಕಲ್ ಪ್ಲೇಯರ್ಸ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ತಾರೆ ತಗೋತಾನೆ ಇರ್ಲಿಲ್ಲ. ಅವ್ರು ಏನ್ ಒಂಥರ ಬಾಲ್ ತೇಲಿಸ್ತಾರೆ ಅಷ್ಟೇ. ಅವರು ಐ ಡೋಂಟ್ ಥಿಂಕ್ ಐ ವಿಲ್ ಇವನ್ ಗೆಟ್ ಒನ್ ಗೇಮ್ ಸುಮ್ನೆ ತಗೊಂಡು ಇಟ್ಕೊಂಡಿದ್ದಾರೆ ಅಷ್ಟೇ. mean this sums up the auction for CSK. It is not a very good auction in any perspective, in any stretch of imagination. Actually ಜಾನಿ ಸರ್ ಜೊತೆ ಶಶಾಂಕ್ actually mock auction ಮಾಡಿದ್ದು. He was the representative for CSK. His auction comments ನೋಡ್ಬೇಕಾದ್ರೆ his auction was 90% better and 10-15% ಹೇಳಲ್ಲ, 90% ಬೆಟರ್. ಜೊತೆಗೆ ಅವರು ಪಿಕ್ಸ್ ಮಾಡಿದ್ದು ಕೂಡ he had proper information as to why these players were picked and for what amount. So I mean management, we cannot deviate away from them. They are the stakeholders. ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. And they would have given enough thought for behind picking all these players. ಅದನ್ನ ಹೇಳ್ತಾ moving on to our squad, playing 11 plus 1. ಭಾರ್ಗಣ್ಣ ದರ್ಶನ I will start with you. ಭಾರ್ಗಣ್ಣ ಲಾಸ್ಟ್ ಅಲ್ಲಿ ಬರ್ತೀನಿ. This is like toughest thing to do ಇವಾಗ. Putting you on a spot right away. ನೋಡೋಣ, ಟ್ರೈ ಮಾಡೋಣ. ಓಕೆ, ಸೊ ಲಾಸ್ಟ್ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಐ ಥಿಂಕ್ ಆಯುಷ್ ಮಾತ್ರೆ ಬ್ಯಾಟಿಂಗ್ ಓಪನಿಂಗ್. ಐ ಥಿಂಕ್ ವಿ ಶುಡ್ ಕೀಪ್ ಹಿಮ್ ದೇರ್. ಆಯುಷ್ ಮಾತ್ರೆ ಅಂಡ್ ಸಂಜು ಸ್ಯಾಮ್ಸನ್ ಟು ಓಪನ್. ಆಮೇಲೆ ಋತುರಾಜ್ ಗೈಕ್ವಾಡ್ ನಂಬರ್ 3. ನಂಬರ್ 4 ಕನ್ಸಿಡರಿಂಗ್ ಸರ್ಫರಾಜ್ ಖಾನ್, ಐ ಥಿಂಕ್ ಹಿ ಶುಡ್ ಬಿ ಗಿವನ್ ದಟ್ ಚಾನ್ಸ್. ನಂಬರ್ 4 ಸರ್ಫರಾಜ್ ಖಾನ್. ಆಮೇಲೆ ಇದೆಲ್ಲ ಹೆಂಗೆ ಸುಮ್ಮನೆ ಪಿಕ್ ಅಂಡ್ ಚೂಸ್ ಮಾಡಬೇಕು ಅನ್ಸ್ತದೆ ನಂಗೆ. ಸೊ ನಂಬರ್ 5 ಯಾರು ಬೌಲರ್ ಆಲ್ರೌಂಡರ್ಸ್ ಶಿವಮ್ ದುಬೆ. ನಮ್ ಶಿವಮ್ ದುಬೆ ಇದಾರೆ. ಶಿವಮ್ ದುಬೆ 5. ಬ್ರೇವಿಸ್ 5-6 ವಿತ್ ಬಿಟ್ವೀನ್ ಶಿವಮ್ ದುಬೆ ಡಿವಾಲ್ಡ್ ಬ್ರೇವಿಸ್ 5-6. ಆಮೇಲೆ 7 ಲೆಟ್ಸ್ ಸೇ ಜೇಮಿ ಓವರ್ಟನ್ ಅಂಡ್ ಧೋನಿ ಅವರು 8, 9, 10, 11 ಯಾವಾಗ ಬರ್ತಾರೋ ಅವ್ರು ಪಿಕ್ ಮಾಡ್ಕೊಳ್ಳಿ. ಸೊ 8 ತನಕ ಆಯ್ತು. ಮಿಕ್ಕಿದ್ದು ಬೌಲರ್ಸ್ ಅನ್ಶುಲ್ ಕಂಬೋಜು, ಆಮೇಲೆ ಮ್ಯಾಟ್ ಹೆನ್ರಿ, ಇನ್ನೊಬ್ಬ ಸ್ಪಿನ್ನರ್ಸ್ ಶ್ರೇಯಸ್ ಗೋಪಾಲ್ ಮೇ ಬಿ, ಬಿಕಾಸ್ ಅವರು ತುಂಬಾ ಒಳ್ಳೆ ಪ್ರಶಾಂತ್ ವೀರ್ ಇದ್ದಾರೆ. ಪ್ರಶಾಂತ್ ಶ್ರೇಯಸ್ ಅಯ್ಯರ್ ಅಂಡ್ ಆಲ್ಸೋ ಪ್ರಶಾಂತ್ ಇದ್ದಾರೆ. ಮ್ಯಾಟ್ ಶಾಟ್ ಇದ್ದಾರೆ, ಝ್ಯಾಕ್ ಫೋಕ್ಸ್ ಇದ್ದಾರೆ, ಇವರು ಇದ್ದಾರೆ. 12 ಮಾಡಕ್ಕಾಗೋದು. ಇದನ್ನೇ ಹೇಳಿದ್ದು, ತುಂಬಾ ಕಷ್ಟ. ಧ್ರುವೀಲ್ ಪಟೇಲ್ ಇದ್ದಾರೆ. ಓಕೆ, ಸೊ ಅದು 11, 12, 13, 14 ಏನೋ ಒಂದು ಆಯ್ತು ಬಿಡಿ. ಓಕೆ, ಭಾಗ್ಯಣ್ಣ ಸ್ಪಾಟ್ ಅಲ್ಲಿ, ದರ್ಶನ ಸ್ಪಾಟ್ ಅಲ್ಲಿ ಇದ್ರು. ಕುಡ್ ನಾಟ್ ಮೇಕ್ 11. ಪ್ರಾಬಬ್ಲಿ CSK ಮ್ಯಾನೇಜ್ಮೆಂಟ್ಗೂ ಇದೇ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಭಾಗ್ಯಣ್ಣ, ಕಮಿಂಗ್ ಟು ಯು ವಿತ್ ದಿ ಎನಫ್ ನಾಲೆಜ್ ಆಫ್ ಡೊಮೆಸ್ಟಿಕ್ ಪ್ಲೇಯರ್ಸ್, ಐ ಥಿಂಕ್ ಯು ಆರ್ ದ ಬೆಸ್ಟ್ ಪರ್ಸನ್ ಫಾರ್ CSK ಟು ಹ್ಯಾವ್ ಅ 12. ರೈಟ್, ಐ ಥಿಂಕ್ ಅದೇ ಸೇಮ್ ಓಪನಿಂಗ್ ಆಯುಷ್ ಮಾತ್ರೆ ಮತ್ತೆ ಸಂಜು ಸ್ಯಾಮ್ಸನ್ ಓಪನ್ ಮಾಡಿದ್ರೆ, ಅಥವಾ ಸಂಜು ಸ್ಯಾಮ್ಸನ್. ನಂಬರ್ 3 ಋತುರಾಜ್ ಗೈಕ್ವಾಡ್. ನಂಬರ್ 4 ಅಲ್ಲಿ ಸರ್ಫರಾಜ್ ಖಾನ್. ನಂಬರ್ 5 ಡೆವಾಲ್ಡ್ ಬ್ರೇವಿಸ್. ನಂಬರ್ 6
ಶಿವಮ್ ದುಬೆ, ನಂಬರ್ 7 ಪ್ರಶಾಂತ್ ವೀರ್, ನಂಬರ್ 8 MS ಧೋನಿ, ನಂಬರ್ 9 ಇವಾಗ 9 ಒಂದು ಬಿಟ್ಟಿರ್ತೀನಿ, ಆಮೇಲೆ ಹೇಳ್ತೀನಿ. ನೇತನ್ ಎಲಿಸ್, ನೂರ್ ಅಹಮದ್, ಖಲೀಲ್ ಅಹಮದ್, ಆಮೇಲೆ ರಾಹುಲ್ ಚಹರ್ ವಿಲ್ ಬಿ ಯುವರ್ ಇಂಪ್ಯಾಕ್ಟ್ ಪ್ಲೇಯರ್. ರಾಹುಲ್ ಚಹರ್ ಇಂಪ್ಯಾಕ್ಟ್ ಪ್ಲೇಯರ್. ರಾಹುಲ್ ಚಹರ್ ಅವ್ರ ಅಂಶುಲ್ ಕಂಬೋಜ್ ಬೇಸ್ಡ್ ಆನ್ ಯಾವ ಪಿಚ್ ಅಲ್ಲಿ ಆಡ್ತಾ ಇದಾರೆ ಅಂತ. ಸೊ ನಮ್ ಪ್ಯಾನಲಿಸ್ಟ್ಗೂ ಕೂಡ ಕಷ್ಟ ಆಗ್ತಾ ಇದೆ CSK ಅಲ್ಲಿ 11 ಮಾಡಕ್ಕೆ, ಬಿಕಾಸ್ ಆಫ್ ಲಾಟ್ ಆಫ್ ಅನ್ನೋನ್ಸ್ ವಿತ್ ಇನ್ ದ ನೋನ್ಸ್ ಇದು. ಸೊ ನಮ್ ವ್ಯೂವರ್ಸ್ ಕೂಡ ಅವ್ರವ್ರ 11 ಏನ್ ಆಗ್ಬಹುದು CSK ಫಸ್ಟ್ ಕಪಲ್ ಆಫ್ ಗೇಮ್ಸ್, ಯಾರನ್ನ ಫೀಲ್ಡ್ ಮಾಡಬಹುದು. ನಾವು 4-5 ಮ್ಯಾಚ್ ಆದ್ಮೇಲೆ ಇಟ್ ವಿಲ್ ಬಿಕಮ್ ಈಸಿಯರ್, ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ ಯಾರಿಲ್ಲ, ಅದು ಕ್ಯಾನ್ ಸ್ಲಾಟ್ ಇನ್. ಬಟ್ ಫಸ್ಟ್ ಕಪಲ್ ಆಫ್ ಗೇಮ್ಸ್ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಕಷ್ಟ ಆಗೋದು 11 ಮಾಡಕ್ಕೆ. ನಮ್ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ, ಅವ್ರು ಕೂಡ ಅವ್ರ 11 ಏನ್ ಆಗ್ಬಹುದು CSK ನಲ್ಲಿ, ಅಂಡ್ ಕ್ಯಾಪ್ಟನ್ ಯಾರು ಮಾಡಬಹುದು, ಬಿಕಾಸ್ ವಿ ಹ್ಯಾವ್ ಮಲ್ಟಿಪಲ್ ಕ್ಯಾಪ್ಟನ್ಸ್ ಇನ್ ದಿ ಸ್ಕ್ವಾಡ್. ಕಮೆಂಟ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಅದನ್ನ ಹೇಳ್ತಾ ಭಾರ್ಗಿಯಣ್ಣ, ದರ್ಶನ, ಐ ಥಿಂಕ್ ಒಂದೇ ಕ್ವೆಶ್ಚನ್ ಅಪ್ಪ ನಿನ್ಗೆ, ಕ್ಲೋಸ್ ಮಾಡೋ ಮುಂಚೆ ಇಬ್ರಿಬ್ರನ್ನ 14.2 crores ತಗೊಂಡಿದ್ದಾರೆ. ಇಬ್ರು ಸ್ಟಾರ್ಟಿಂಗ್ 11 ಅಲ್ಲಿ ಇರ್ತಾರ ನಿನ್ಗೆ? ಆಗಲ್ಲ, ಕೊಡಕ್ ಆಗಲ್ಲ. ಕೊಟ್ಬಿಟ್ಟಿದ್ದಾರೆ, ಬಟ್ 11 ಅಲ್ಲಿ ಕೊಡಕ್ ಆಗಲ್ಲ ಅಷ್ಟೇ. ಸರ್ಫರಾಜ್ ಖಾನ್ ಸ್ಟಾರ್ಟಿಂಗ್ 11 ಅಲ್ಲಿ ಇರ್ತಾರ ನಿಂಗೆ? ಐ ವಿಶ್ ಅವ್ರು ಇರ್ತಾರೆ, ಬಟ್ ಕಷ್ಟ ಇದೆ 11 ಅಲ್ಲಿ. ಅವ್ರಿಗೂ 11 ಬಿಕಾಸ್ ಅವ್ರು ಅಲ್ಲ, ಅವ್ರು ಏನಕ್ಕೆ ಅಂದ್ರೆ ಅವ್ರು 11 ಅಲ್ಲಿ ಇದ್ದಿದ್ರೆ, ಇಫ್ CSK ಹ್ಯಾಡ್ ಥಾಟ್ ದಟ್ ಹಿಲ್ ಬಿ ಪಾರ್ಟ್ ಆಫ್ ದ 11, ಅವ್ರು ಫಸ್ಟ್ ರೌಂಡ್ ಅಲ್ಲೇ ಬೈ ಮಾಡ್ತಾ ಇದ್ರು. They would not have waited for the second round. Very rare scenarios that a second round pick has been part of the 11, playing 11. Because our scheme of things ಅಲ್ಲಿ ಇರ್ಲಿಲ್ಲ CSK ಗೆ initially ಅಂದಾಗ, it is very difficult for them to slot him in the 11. ಸೊ ನಿನ್ ಪ್ರಕಾರ ಟಾಪ್ 4 ಬರ್ತಾರ? ಆಮೇಲೆ ಓವರ್ ಆಲ್ ರೇಟಿಂಗ್ ಆಫ್ ದ ಸ್ಕ್ವಾಡ್ ಈ ವರ್ಷ ಕಷ್ಟ ಇದೆ, ಬಟ್ ನೋಟ್ ಮಾಡ್ಕೊಳ್ಳಿ ಯಾರಾದ್ರೂ, ನೆಕ್ಸ್ಟ್ ಇಯರ್ ಇದು ಒಳ್ಳೆ ಸ್ಕ್ವಾಡ್ ಆಗುತ್ತೆ. ಈ ವರ್ಷ ಇಲ್ಲಿ ಆಗ್ಲೇ ಇರ್ಬೋದು, ನೆಕ್ಸ್ಟ್ ಇಯರ್ ಬಿಫೋರ್ ದೇ ಎಂಟರ್ ದ ಮೆಗಾ ಆಕ್ಷನ್ ತುಂಬಾ ಒಳ್ಳೆ ಸ್ಕ್ವಾಡ್ ಇರುತ್ತೆ. ದೇ ವಿಲ್ ಹ್ಯಾವ್ ಅ ಪ್ಲೆಂಟಿ ಆಫ್ ಹೆಡೇಕ್ ಆಸ್ ಟು whom to retain and whom to leave. ಅಂಡ್ ಓವರ್ ಆಲ್ ರೇಟಿಂಗ್ ಸ್ಕ್ವಾಡ್ದು 6. ದರ್ಶಿ? ಮೇ ಬಿ 5. ಅಂಡ್ ಟಾಪ್ 4 ಅಲ್ಲಿ ಇರ್ತಾರ? ಐ ಡೌಟ್. #definitely not. ಭಾರ್ಗಣ್ಣ, how do you rate this squad? ಎಷ್ಟು ರೇಟ್ ಮಾಡ್ತೀರಾ ಈ ಸ್ಕ್ವಾಡ್ಗೆ? 5.5 to 6 ಅಪ್ಪ. So on an average between 5 and 6 ಇದೆ ರೇಟಿಂಗ್ಸ್ CSK ಸ್ಕ್ವಾಡ್ ಗೆ ಈ ಸತಿ, based on the mini auction that they had. Poor mini auction, I would say, not a mini auction. Poor mini auction that they had. ಸೊ ವ್ಯೂವರ್ಸ್ ಯಾರೇ ಇದ್ರು ಕಮೆಂಟ್ಸ್ ಅಲ್ಲಿ ಅವ್ರ ವ್ಯೂಸ್ ತಿಳಿಸ್ಬೋದು, ಟೀಮ್ಸ್ ಹಾಕ್ಬೋದು, ಆರ್ ಯಾರಾದ್ರೂ ಪ್ಲೇಯರ್ ಏನಕ್ಕೆ ಪಿಕ್ ಮಾಡಿದ್ದಾರೆ ಅಂತ ರೀಸನ್ಸ್ ಗೊತ್ತಿದ್ರೆ ಅಪ್ ಫ್ರಂಟ್ ತಿಳಿಸ್ಬೋದು, ನಾವು ತಿಳ್ಕೊತೀವಿ. ಅದನ್ನ ಹೇಳ್ತಾ ಭಾರ್ಗಿಯಣ್ಣ, ದರ್ಶಿಯಣ್ಣ, ಐ ಥಿಂಕ್ ಇಟ್ ಇಸ್ ಟೈಮ್ ವಿ ಕನ್ಕ್ಲೂಡ್ ದಿಸ್ ಸೆಷನ್ ಫಾರ್ ಟುಡೇ, ಸೆಷನ್ ಎಪಿಸೋಡ್ ವಿ ಕಾಲ್. ಪುನಃ ಬರ್ತೀವಿ, ಸಿಗ್ತೀವಿ. ಇನ್ನ ಮಿಕ್ಕಿದ 8 ಟೀಮ್ದು ರಿವ್ಯೂಸ್ ಕೂಡ ಮಾಡೋದು ಪೆಂಡಿಂಗ್ ಇದೆ. ಒಂದೊಂದಾಗೆ ಮಾಡ್ತಾ ಇದೀವಿ. ಒಟ್ಟಿಗೆ ಮಾಡಿದ್ರೆ ತುಂಬಾ ಲೆಂದಿ ಆಗೋಗುತ್ತೆ, ನೋಡಕ್ಕಾಗಲ್ಲ, ನಮಗೂ ಪೇಷನ್ಸ್ ಇರಲ್ಲ ಮಾಡಕ್ಕೆ. ಸೊ ಒನ್ ಬೈ ಒನ್ ತಗೊಂಡು ಹೋಗ್ತೀವಿ. ಬಿಕಾಸ್ ದೀಸ್ ವರ್ ದ 2 ಮೇಜರ್ ಟೀಮ್ಸ್. ಅದಾದ 2 ಟೀಮ್ ಇದೆ, ಮುಂಬೈ ಇಂಡಿಯನ್ಸ್ ಒಂದು, PBKS ಒಂದು, ಹೂ ಹ್ಯಾವ್ ಪರ್ಫಾರ್ಮ್ಡ್ ರಿಯಲಿ ವೆಲ್ ಲಾಸ್ಟ್ ಇಯರ್. ಅದೆರಡು ರಿವ್ಯೂ ಮುಗಿಸ್ಕೊಂಡು ಪ್ರಾಬ್ಲಿ ಕ್ಯಾನ್ ಕ್ಲಬ್ ಮಲ್ಟಿಪಲ್ ಟೀಮ್ಸ್ ಅಂಡ್ ಡೂ ಅ ರಿವ್ಯೂ ಅಂತ ಹೇಳ್ತಾ, ನಾವು ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ನಾವು ಜಾನಿ ಸರ್ ಜೊತೆ ಕೊಲಾಬ್ ಆಗಿದ್ವಿ ಕಪಲ್ ಆಫ್ ವಿಡಿಯೋಸ್ಗೆ. ಅವರಿಂದ ಕೂಡ ನಮ್ಗೆ ವ್ಯೂವರ್ಸ್ ಇಂಪ್ರೂವ್ ಆಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ಕೂಡ ಆಡ್ ಆಗ್ತಾ ಇದ್ದಾರೆ. ಅದೇ ತರ ಕಂಟಿನ್ಯೂ ಮಾಡಿ. ನಾವು ಜಾನಿ ಸರ್ ಜೊತೆ ಕೊಲಾಬ್ ಮಾಡ್ಕೊಂಡು ಮಲ್ಟಿಪಲ್ ವಿಡಿಯೋಸ್, ರಿವ್ಯೂಸ್, ಟೀಮ್ ರಿವ್ಯೂಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂಡ್ ಅದನ್ನ ಹೇಳ್ತಾ ಇವತ್ತಿನ ಎಪಿಸೋಡು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ಗುಡ್ ಡೇ, ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ಬೈ ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್.